ಏನಿವತ್ತು ನಿನ್ನೆ ಸುಪ್ರೀಂ ಕೋರ್ಟು ಏನು ಒಂದು ತೀರ್ಮಾನ ಮಾಡಿದೆ, ಒಳ ಮೀಸಲಾತಿಯನ್ನ ಜಾರಿಗೆ ಮಾಡಿ ಆಯಾ ರಾಜ್ಯ ಸರ್ಕಾರಗಳು ಅದನ್ನ ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂತ ಒಂದು ಈ ವಿಚಾರ ನಾನು ಮಾಧ್ಯಮದ ಮಿತ್ರರಲ್ಲಿ ಹಂಚ್ಕೊಳ್ಳೋದೇನೆಂದ್ರೆ, ಇದೇನೇನು ಈಗ ಹೊಸದಾಗಿ ಮಾಡಬೇಕಾಗಿರ್ಲಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದಾಗ್ಲೇ ಸಂವಿಧಾನದಲ್ಲಿ ಎಲ್ಲವನ್ನ ಪ್ರಸ್ತಾಪ ಮಾಡಿದ್ದಾರೆ. ಇಡೀ ಭಾರತ ದೇಶದಲ್ಲಿ ಆಯಾ ಪ್ರಾಂತ್ಯ, ಆಯಾ ಪ್ರದೇಶ ಏನಿದೆ ಆ ಪ್ರದೇಶದಲ್ಲಿ ಆಯಾ ಜನಸಂಖ್ಯೆಗಳೇನಿದ್ದಾವೆ ಆ ಜನಸಂಖ್ಯೆಗಳಿಗೆ ಅನುಗುಣವಾಗಿ ಮೀಸಲಾತಿಯನ್ನು ಕೊಡಿ, ಅವರಿಗೆ ರಾಜಕೀಯ ಪ್ರಾತಿನಿಧ್ಯವನ್ನ ಕೊಡಬೇಕು, ಕಲ್ಪಿಸಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ 1950ರಲ್ಲಿ ಅದನ್ನ ಪ್ರಸ್ತಾಪ ಮಾಡಿದ್ದಾರೆ. ಆದ್ರೆ ಆಳ್ತಕ್ಕಂಥ ಸರ್ಕಾರಗಳಿಗೆ ಮನಸ್ಸಿಲ್ಲದೆ ಇಷ್ಟು ವರ್ಷ ಕಾಲ ಅದನ್ನ ಎಳ್ಕೊಂಡು ಬಂದಿದ್ದಾರೆ. ಅಲ್ಲೊಂದು ಇಲ್ಲೊಂದು ಮೀಸಲಾತಿ, ಅಲ್ಲೊಂದು ಕ್ಷೇತ್ರ ಇಲ್ಲೊಂದು ಕ್ಷೇತ್ರ ಕೊಟ್ಟು, ಆದ್ರೆ ನ್ಯಾಯಯುತವಾಗಿ ಯಾವ ಕ್ಷೇತ್ರದಲ್ಲಿ ಯಾವ ಜನಸಂಖ್ಯೆ ಹೆಚ್ಚಿದೆ ಆ ಜನಸಂಖ್ಯೆಗೆ ಪ್ರಾತಿನಿಧ್ಯ ಕಲ್ಪಿಸಿಕೊಡ್ಬೇಕಾಗಿರ್ತಕ್ಕಂಥದ್ದು, ಆ ಜನಸಂಖ್ಯೆಗೆ ಮೀಸಲಾತಿ ಕೊಡ್ಬೇಕಾಗಿರ್ತಕ್ಕಂಥದ್ದು ಸರ್ಕಾರಗಳ ಜವಾಬ್ದಾರಿ. ಹಾಗಾಗಿ ಇವತ್ತೇನು ನಮ್ಮ ಮಂದಕೃಷ್ಣ ಮಾದಿಗಣ್ಣನವರ ನೇತೃತ್ವದಲ್ಲಿ ಇಡೀ ರಾಷ್ಟ್ರಾದ್ಯಂತ ಕೂಡ ಇದು ನಿರಂತರ ಚಳುವಳಿಯಾಗಿ, ಅದೇನು ಹೋರಾಟವಾಗಿ ತಗೊಂಡಿಲ್ಲ, ಇದೊಂದು ಚಳುವಳಿಯಾಗಿ ನಿರಂತರವಾಗಿ ಮಾಡ್ಕೊಂಡ್ ಬಂದಿದ್ದ ಪ್ರತಿಫಲ ಸರ್ಕಾರಗಳು ಕೂಡ ನಮ್ಮ ರಾಜ್ಯ ಸರ್ಕಾರಗಳು ಕೂಡ ಸ್ಪಂದಿಸಿ ಇವತ್ತೇನು ಸದಾಶಿವ ಆಯೋಗವನ್ನ ಜಾರಿಗೆ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಏನು ಇವತ್ತು ತೀರ್ಮಾನ ಆಗಿದೆ, ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಟ್ಟಿದೆ. ಇದನ್ನ ಜವಾಬ್ದಾರಿಯುತವಾಗಿ ಆಯಾ ರಾಜ್ಯ ಸರ್ಕಾರಗಳು ಇಂಪ್ಲಿಮೆಂಟೇಷನ್ ಮಾಡಬೇಕು. ಈ ತುಳಿತಕ್ಕೊಳಗಾದ ಸಮುದಾಯಗಳಿಗೆ ಈಗಲಾದ್ರೂ ಕೂಡ ನ್ಯಾಯ ಕಲ್ಪಿಸ್ತಕ್ಕಂಥ ನಿಟ್ಟಿನಲ್ಲಿ ತೀರ್ಮಾನ ತಗೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಎಲ್ರಿಗೂ ಮತ್ತೊಮ್ಮೆ ಭೀಮವಂದನೆಗಳನ್ನು ತಿಳಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಭೀಮ್. ಅನುದಾನಗಳನ್ನ ಬೇರೆ ಕಡೆ ವರ್ಗಾಯಿಸಿ ಬೇರೆ ಕಡೆ ಪೋಲ್ ಮಾಡುವಂತಹ ಘಟನೆಗಳು ನಾವು ನೋಡ್ತಾ ಇರ್ಬೋದು. ಇಂಥದ್ರಾಗ ನಿಮ್ಮ ಹೋರಾಟಗಳು ಎಲ್ಲೋ ಸರ್, ನಿರಂತರವಾಗಿ ಅದು ಯಾರೇ ಮಾಡಿದ್ರು ಕೂಡ ನಾವು ಅನ್ಯಾಯದ ವಿರುದ್ಧವಾಗಿದ್ವಿ. ಸರ್ಕಾರ ಯಾವುದೇ ಇರಲಿ, ಸರ್ಕಾರದ ಬಗ್ಗೆ ಪ್ರಶ್ನೆ ಇಲ್ಲ. ನಾ ಯಾವುದೇ ಸಮುದಾಯದ ಅಥವಾ SC ಸಮುದಾಯದ್ದೇ ಅಲ್ಲ, ಬೇರೆ ಸಮುದಾಯಗಳ ಕೂಡ ಅನ್ಯಾಯ ಮಾಡಿದಾಗ ಕೂಡ ನಾವು ದಲಿತ ಚಳವಳಿಗೆ ಹೋರಾಟ ಮಾಡಿದ ಉದಾಹರಣೆಗಳಿದ್ದಾವೆ. ತಾವು ಬೇಕಾದ ಇತಿಹಾಸವಂತ ಬಗ್ಗೆ ತಿಳ್ಕೊಳ್ಬೇಕು. ಮಾಡಬೇಕು ಅದನ್ನ. ಈಗ ಸರ್ಕಾರಗಳ ಮೇಲೆ ಹೌದೌದು ಖಂಡಿತ ಮಾಡ್ಬೇಕು. ಯಾವುದೇ ಆಗ್ಲಿ ಸರ್ಕಾರ ಯಾವುದೇ ಆಗ್ಲಿ, ಯಾವುದೇ ಒಂದು ಜಾತಿಯ, ಯಾವುದೇ ಒಂದು ಸಮುದಾಯದ, ಯಾವುದೇ ಒಂದು ಹಣವನ್ನು ದುರ್ಬಳಕೆ ಮಾಡ್ಕೊಳ್ಳೋದು ತಪ್ಪು. ಅದು ಮಾಡ್ಕೊಳ್ಳಿಕ್ಕೆ ಯಾರಿಗೂ ಕೂಡ ಅಧಿಕಾರ ಇಲ್ಲ. ಅವ್ರು ಯಾರು ಮಾಡಿದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಆ ಅಧಿಕಾರಿಗಳು ಅವರನ್ನ ಶಿಕ್ಷೆಗೊಳಪಡಿಸಬೇಕು, ತನಿಖೆ ಮಾಡಬೇಕು. ನಾವು ಯಾವುದೇ ಒಂದು ಸರ್ಕಾರದ ಪರವಾಗಿ ನಾವೇನು ಹೋರಾಟ ಮಾಡ್ತಾ ಇಲ್ಲ. ಹಾಗೂ ಬಾಬು ಜಗಜೀವನ್ ರಾಮ್ ಜೆ ರವರಿಗೆ ವಂದಿಸ್ತಾ, ಮಾಧ್ಯಮ ಮಿತ್ರರಿಗೆ ವಂದಿಸ್ತಾ, ಏನಿವತ್ತು ಸುಮಾರು 20-22 ವರ್ಷದ ನಿರಂತರ ಹೋರಾಟದ ಪ್ರತಿಫಲವಾಗಿ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಜಾತಿಗಣತಿ ಏನು ಸದಾಶಿವ ಆಯೋಗದ ಬಗ್ಗೆ ತುಂಬಾ ಅದ್ಭುತವಾದ ವಿಚಾರ. ಹಾಗಾಗಿ ನಮ್ಗೆಲ್ರಿಗೂ ಒಂದು ಹಬ್ಬದ ವಾತಾವರಣ ತಂದಿದೆ. ಹಾಗಾಗಿ ಏನು ಒಂದು ಇದಕ್ಕೆ ಸಹಕರಿಸಿದಂತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ಏನು ಪೀಠ, ಆ ಪೀಠಕ್ಕೆ ಅಭಿನಂದಿಸ್ತಾ, ನಮ್ಮ ಜನಾಂಗಕ್ಕೆ ಎಲ್ಲೋ ಒಂದ್ ಕಡೆ ಒಂದು ಒಳ್ಳೆ ಸುದ್ದಿ ತಂದಿದೆ. ಇದನ್ನ ಇಂಪ್ಲಿಮೆಂಟ್ ಮಾಡೋದರಲ್ಲಿ ಅವರು ಇನ್ನಷ್ಟು ಜಾಗ್ರತೆ ತಗೊಂಡು ಮಾಡಬೇಕು. ಇದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಇರ್ತದೆ ಅಂತ ಹೇಳ್ತಾ ನಾನು 2 ಮಾತನ್ನು